ಮಜಬೋ ಮಜ ಭಾರತ. ನೀನೇ ನನ್ನ ಮಗ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಾಗೋಯ್ತು ಕಣ. ಅದಂಗ್ ಹೇಳ್ತೀಯಪ್ಪ? ನನ್ ತರನೇ ಕುಣಿತಾ ಇದ್ದಿಲ್ಲ ಅದಕ್ಕೆ. ಹೊಟ್ಟೆ ಹಸಿತಾದ ತಿಂಡಿ ತಗೊಬರೋಗು. ಇರ್ಲ ಹೊಟ್ಟೆ 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 ಅಂತಾನೆ ತಿಂದ ಆಮೇಲೆ ಬಾತ್ರೂಮ್ ಬಾತ್ರೂಮ್ ಅಂತಾನೆ. ತಿಂಡಿಯ ಸಗಣಿ ಇದ್ದಂಗದ. ಸಗಣಿ ಯಾವಾಗ ತಿಂದಿದ್ದೆ? ಸುಮ್ಮ ಕೂತ್ಲಪ್ಪ. ಅದ ನಾನು ಮದುವೆ ಮಾಡಿದ್ರೆ ನನ್ನ ಹೆಂಡತಿನ ನೀರ್ ಕೊಡು ಅಂದ ತಕ್ಷಣ ನೀರ್ ತಂದು ಕೊಡ್ತಿದ್ಲು. ಅಂದ್ರೆ ನೀನ್ ಮದ್ವೆ ಆಗ್ತಾ ನೀರ್ ಕುಡಿಯಕ್ಕೆ ನೀನ್ ಯಾಕುವಲ್ಲ. ನಿನ್ಗೆ ಹೆಂಗ್ ಹೇಳದ ನಾನು? ಅಪ್ಪಯ್ಯ ಅಪ್ಪಯ್ಯ ಏನು ನನ್ಗೆ ರಾತ್ರಿ ಹೊತ್ತು ಅಬ್ನೆ ಮನಿ ಕಳಕ್ ಭಯ ಆಗ್ತದೆ. ನನ್ ಪಕ್ಕ ಮನಿಕೋ ನಿಂತ್ಕೋತದಕ್ಕಲ್ಲ. ಹೆಂಗೆ ನಿನ್ಗೆ ಹೆಂಗ್ ಬಿಡ್ತಾಳ ನೋಡು. ಈಗ ನಾನು ಬ್ರೋಕರ್ ಬರೋಳಕ್ಕೆ ಹೇಳಿದ್ದೀನಿ ನಾನು. ಅವನೇ ಮದ್ವೆ ಅದ್ಯಾ? ಅವ್ನ ಯಾಕೆ ಮದ್ವೆ ಆಗಣ? ಮತ್ತೆ ಅವ್ನ್ ತೋರ್ಸೋ ಹೆಣ್ ಮದ್ವೆ ಆಯ್ತೀನಿ ಅಂದೆ. ಈಗ ನೋಡು ಬೆಲ್ ಆಗುತ್ತೆ, ಡೋರ್ ಓಪನ್ ಆಗುತ್ತೆ, ಈಗ ಒಳಗಡೆಗೆ ಬರ್ತಾನೆ. ನಾನೇ ಬ್ರೋಕರ್ ಅಂತ ಹೇಳ್ತಾನೆ. ನಾನೇ ಬ್ರೋಕರ್. ಹುಡುಗಿ ಬಾರಿ ಚಂದ ಐತ್ರಿ, ಅಗ್ದಿ ಏಕ್ ನಂಬರ್ ಪೀಸ್, ನೋಡಕ್ ಬಾರಿ ಮಸ್ತ್. ಏನ್ ಅಂದ, ಏನ್ ಚಂದ, ಏನ್ ಅವಳು ಕಂಠ, ಏನ್ ಅವಳು ಕಂಠ. ಆಸ್ತಿನೂ ಬಾರಿ ಐತ್ರಿ. 3,500 ಎಕರೆ ಗದ್ದಿ, 2,500 ಎಕರೆ ತೆಂಗಿನ ತೋಟ, 6,000 ಎಮ್ಮಿ, 7,000 ಆಕಳ, 3,000 ನಾಯಿ. ಯಾಕೆ ಎಲ್ಲ ಓಕೆ, ನಾಯಿ ಯಾಕೆ? 100 ಎಕರೆ ಜಮೀನ್ ಇಲ್ವಾ? ಅದ್ ಕಾಯ್ಕ ಒಂದೊಂದ್ ನಾಯಿ ಬೇಡವಾ? ಬೇಕು. ನಮ್ಮನೇಲಿ ನೀನಿದ್ಯಲ್ಲ ಹಂಗೆ. ಹೌದಾ? ಗುಂಪುಗಳಲ್ಲೇ ಅದೇ ಈಗ ಹೇಳಿದ್ರಲ್ಲ ಆಕಳು 1,000 ಎಕರೆ ಜಮೀನು. ಆ ಹುಡುಗಿನ ನನಗೆ ಯಾವಾಗ ಮದುವೆ ಮಾಡಿಸ್ತೀರಿ, ಯಾವಾಗ ಮದುವೆ ಮಾಡಿಸ್ತೀರಿ? ಇಷ್ಟೊತ್ತನ ಮಾತಾಡ್ತಿದ್ದು ನಿನ್ನ ಮದುವೆ ಬಗ್ಗೆ ಅನ್ಕೊಂಡ್ಯಾ? ಕೈಯಲ್ಲಿದು ಕೆಬ್ಣ ಮೊನ್ನೆ ಕೈ ಮುರಿದಾಗ ರಾಡಕ್ಯಾರ ಗುದ್ದಿನ ಅಂದ್ರ ಗೋಡೆ ಸಿಕ್ಕೊಂಡ್ಬಿಡ್ಬೋದು. ಈಗಿನ ಕಾಲದಾಗ 200 ಎಕರೆ ಆಸ್ತಿ ಇದ್ರು 400 ಎಕರೆ ಆಸ್ತಿ ಇರೋರನ್ನ ಕೇಳ್ತಾರ. ಏನೇನ್ ದೊಡ್ಡ ಜಮೀನ್ದಾರ? ಎಷ್ಟು ಆಸ್ತಿ ಐತಿ ನಿಂದು? ಅಂದ್ರೆ ನನ್ಗೆ ಎಣ್ಣೆ ಇಲ್ವಾ? ಸಪ್ರೇಟ್ ಬೇರೆ ಇಟ್ಟಿನಿ ನಿನಗಂತಾನೆ ಇಲ್ಲಿ. ನನ್ಗೆ ತೋರಿಸಿ 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 ತೋರಿಸಿ. ಇವಾಗ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ. ತೋರಿಸ್ಲಾ? ತೋರಿಸಿ ತೋರಿಸ್ಲಾ? ತೋರಿಸಿ ತೋರಿಸ್ಲಾ? ಇವಳ ನಿನ್ಗೆ ಯಾವ್ದೇ ಕಾಡ್ಕೊ ಮದುವೆ ಮಾಡ್ಸಲ್ಲ. ಯಾಕಪ್ಪ? ಇವಳ ಮಕನು ನಿನ್ನ ಮಕನು ಒಂದೇ ತರ ಅದೇ ಕಣ. ನಿಮ್ಗೆ ಏನಾರ ಮಗು ಹುಟ್ಟಿದ್ರೆ ಕಪ್ಪೆ ತರನೇ ಹುಡ್ತದೆ. ಆಮೇಲೆ ನನ್ ಮೊಮ್ಮಗ ಅಂತ ಹೇಳ್ಕೊಳಕ್ ನನಗ್ ನಾಚಿಕೆ ಆಯ್ತದೆ. ಯಾವ್ದೇ ಕಾರಣಕ್ಕೂ ಇವಳಂತೂ ಬೇಡ ಬೇಡ. ಬೇರೆ ಬೇರೆ ತೋರಿಸಿ, ಬೇರೆ ತೋರಿಸಿ, ಬೇರೆ ತೋರಿಸಿ. ಬೇಡ ಬೇರೆ ತೋರಿಸ್ಲಾ? ತೋರಿಸಿ. ಈಗ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ. ಅದ್ರದ್ದು ಕ್ವಾಲಿಟಿನೂ ಬಾರಿ ಐತಿ, ಪ್ರಾಮಾಣಿಕತೆ ಬಾರಿ ಐತಿ. ಮಸ್ತ್ ತೋರಿಸ್ಲಾ? ತೋರಿಸ್ಲಾ? ತೋರು ಮಾಡಿಸು. ನಾನ್ ಮದ್ವೆ ಆಗ್ಬೇಕಾದ್ರೆ ಇದೇ ಹುಡುಗಿ ತೋರಿದ್ರು ನನ್ಗೆ. ನಿನ್ಗೂ ಇದೇ ಹುಡುಗಿ ತೋರ್ತಾವ್ರೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಈ ಹುಡುಗಿ ಬೇಡ. ನೀನಿರೋ ಸಣ್ಣ, ಇವಳು ದಪ್ಪ ಕಣೋ. ನಿನ್ ಸೈಜ್ಗೆ ಇಷ್ಟಿದ್ರೆ ಸಾಕು. ಇದು ಜಾಸ್ತಿ ಆಯ್ತದೆ. ಇಷ್ಟು ಸಾಕು, ಇಷ್ಟು ದಪ್ಪ ಬೇಡ ಕಣೋ. ಆಯ್ತು, ಅವಮಾನ ಬೇಡಿ. ಇನ್ನೊಂದು ಹುಡುಗಿ ತೋರಿಸಿ. ಬೇಡ ತೋರಿಸಿ ತೋರಿಸಿ. ಈಗ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ. ಬಾರಿ ಫ್ಲೆಕ್ಸಿಬಲ್, ಹಾಟ್ ಅಂಡ್ ಸ್ಪೈಸಿ. ತೋರಿಸ್ಲಾ? 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 ಸಾಕಾಗಿರ್ಬೇಕು. ಏನೋ ಮಾಡ್ಬೇಕು. ಯಾಕಪ್ಪ ಇದು ವರ್ಕ್ ಆಗಿಲ್ಲ? ಯಾಕೆ ವರ್ಕ್ ಆಗಿಲ್ಲ? ಮನೆ ಬೆಳಗಲ್ಲ ಕಣೋ. ಯಾಕೆ ಬೆಳಗಲ್ಲ?
ಇವಳು ಜಾತ್ರೆಲಿ ಕೋಲು ಕೋಲಣ್ಣ ಕೋಲೆ ಅಂತ ಹಾಡು ಹೇಳ್ತಿದ್ಲು. ನಾನು ಮದುವೆ ಮಾಡ್ಕೊಂಬಂದು ಮನೇಲಿ ಕೋಲು ಕೋಲು ಕೋಲಣ್ಣ ಕೋಲೆ ಅಂತ ಆಡ್ತೀನಿ ಬಿಡು. ನೀನ್ ಕೋಲಾಟ ಆಡ್ಲೇಬೇಕು ಅಂದ್ರೆ ನನ್ ಜೊತೆ ಆಡು. ನಿನ್ ಜೊತೆ ಇನ್ನೊಂದು ಹುಡುಗಿ ಇದ್ರು ತೋರಿಸ್ರಿ. ಎಲ್ಲಿಯವ್ರಲ್ಲ ನೀವು ಎಷ್ಟು ಫೋಟೋ ಅಂತ ತೋರಿಸ್ಲಿ? ತೋರಿಸಿದ್ದೆಲ್ಲ ಬೇಡ 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 ಅಂದ್ರೆ ಎಲ್ಲಿ ತೋರಿಸ್ಲಾ? ಹಿಂಗಾದ್ ಹುಡುಗಿರ್ ಫೋಟೋ ಅದಾವ. ಇಬ್ರು ಅಕ್ಕ ತಂಗಿ ಅಣ್ಣ ತಮ್ಮನ್ನ ಮದುವೆ ಅಕ್ಕಿನಿ ಅಂತಾರ. ನಿನಗ್ ತಮ್ಮದನ ಇಲ್ಲ, ಕೆಲ್ಸ ಆಗುದಿಲ್ಲ, ಬರ್ತೀನಿ. ತಮ್ಮ ಇದಾನೆ ಕರ್ದು ಒಪ್ಪಿಗೆ ಕೇಳು ಓಮ್ರಯ್ಯ. ಅವನೇನ್ರಿ ಒಪ್ಪಿಗೆ ಕೇಳೋದು? ನಾನು ಕಾಲಲ್ಲಿ ತೋರಿದ ಕೆಲ್ಸವ ತಲೆಯಲ್ಲಿ ಮಾಡ್ತಾನೆ ಕಣ್ರಿ. ಬೇಕಾದ್ರೆ ನಮ್ಮ ಅಪ್ಪನ್ ಕೇಳಿ. ಹೌದೇನ್ರಿ ಯಜಮಾನ್ರೆ? ಹೌದು, ನಾನು ಹಾಕೋದ್ ಗೆರೆ ದಾಟದೇ ಇಲ್ಲ. ಕರ್ಸ್ರಿ. ಏನೋ ಬರೋನವನೇ ಬತ್ತನಿರಿ. ಅಲ್ರಿ ಯಜಮಾನ್ರೆ, ಆ? ಏನ್ ಹಾಕಿದ್ ಕೆರೆ ದಾಟಲ್ಲ ಅಂದ್ರಿ ಬೇಲಿನಿ ಎಗರ್ಸ್ಕೊಂಡ್ ಕರ್ಕೊಂಬಂತಾನ. ಅವನು 5 ಜಂಪ್ ಸೇರ್ಸಿವನೆಲ್ಲ ಅದಕ್ಕೆ. ಫ್ಯಾಮಿಲಿ ಏನ್ರಿ ಫ್ಯಾಮಿಲಿ ನಿಂದು? ಒಳ್ಳೆ ಓಣೆಗೈತಲ್ರಿ ಓಣಿ. ನನ್ಗೊಂದು ಹುಡುಗಿ ನೋಡಿ ವಕೀಲ್ ಹೊಡ್ಸ್ಕೊತಿ ನೋಡಿ ಇನ್ನು. ಎಲ್ಲಿ ಎಲ್ಲಿ ಯಪ್ಪ ಎಲ್ಲಿ ಎತ್ತಿನಿ ಎಲ್ಲಿ ಡ್ಯಾಡ್ ಅಪ್ಪ ಅವನ್ ಹಂಗ್ ಮಾಡ್ಕೊಂಡ್ ಬಂದವನೇ ಅಂತ ಅವ್ನ್ ತಲೆ ಕತ್ತರಿಸೋದಕ್ಕೆ ಮಚ್ಚು ಹುಡುಕ್ತಾ ಇದ್ಯಪ್ಪ. ಇಲ್ಲ ಮಗನೇ, ಹಾ ತಟ್ಟೆ ಹುಡುಕ್ತಾ ಇದ್ದೀನಿ ಆರತಿ ಎತ್ತಕ್ಕೆ. ಬನ್ನಿ ಬನ್ನಿ ಒಳಗೆ ಬನ್ನಿ. ಸೈಡ್ಗೆ ಹೋಗಲ್ಲ. ನಿಮ್ಮ ಅಣ್ಣ ದೊಡ್ಡವನು ಇನ್ನು ಮದ್ವೆನೇ ಆಗಿಲ್ಲ. ನೀನ್ ಮಾಡ್ಕೊಂಡ್ ಬಂದಿದ್ದಲ್ಲ, ನಿನ್ಗೆ ನಾಚಿಕೆ ಆಗೋದಿಲ್ಲವೇ? ಈ ಮುಸುಡಿಗೆ ಹೆಣ್ಣು ಸಿಗೋ ಅಷ್ಟ್ರಲ್ಲಿ ನಾನ್ ಮುದುಕ ಆಗಿರ್ತೇನೆ. ಹೋಗಲೇ ಮಾವ, ಅವ್ವ, ಅಡ್ಗೆ ಮನೆಯಲ್ಲಿದೆ. ಇಲ್ಲದೆ ಒಳಿಕ್ ಹೋಗವ. ಎಂತ ಮಗಳು ಈ ಕಾಲದಲ್ಲಿ ಬಂದ ತಕ್ಷಣ ಖಜಾನೆ ಎಲ್ಲಿ ಅಂತ ಹುಡುಕ್ತಾರೆ. ಅರೆ ನನ್ ಸೊಸೆ ಅಡುಗೆ ಮನೆ ಎಲ್ಲಿ ಅಂತ ಹುಡುಕ್ತಾ ಇದ್ದಾಳೆ ಕೆಲಸ ಮಾಡಕ್ಕೆ. ಅವ್ರು ಮಾಡ್ಕೊಂಡ್ ಬಂದ ಕೆಲಸ ನೋಡ್ಬಿಟ್ಟು ಕತ್ತ ಕತ್ತರಿಸ್ತಿ ಅಂದ್ರೆ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲಪ್ಪ. ಮುಖಳಲ್ಲೇ ನಿನ್ ಗರ್ವ ಯೋಗ್ಯತೆ ಇಲ್ಲ. ನನ್ ಮಗ ನೋಡು, ಇವನು ಕಡು ಯೋಗ್ಯ ಪುರುಷ. ಗಡ್ಡ ಕೂದ್ಲು ಎಲ್ಲ ಹೆಂಗ್ ಬೆಳ್ಸೋದ್ ನೋಡು. ಏನೋ ಬೆಳ್ಸಿದೀಯಾ? ನಾನ್ ಮದ್ವೆ ಆಗಕ್ಕೂ ಆ ಕಡ್ಡ ಕೂದಲಿಗೂ ಏನಪ್ಪ ಸಂಬಂಧ? ಆಕ್ಚುಲಿ ಮಾವ, ಅವ್ರ ಹೇರ್ ಸ್ಟೈಲ್ ನೋಡಿ ನಾನ್ ಪಿದಾಗಿದ್ದು. ಅವ್ವ, ಒಳಗೆ ಕೂತ್ಕೊಂಡ್ ತಿನ್ಬೋದಾಗಿತ್ತಲ್ಲ. ಅಯ್ಯೋ ಮಾವ, ನಿಮ್ಗಷ್ಟು ಗೊತ್ತಾಗಲ್ವಾ? ಏನೋ ನಾನು ಅವ್ರಿಗೆ ತಿನ್ನಿಸ್ತೀನಿ, ಅವ್ರು ನನಗ್ ತಿನ್ನಿಸ್ತಾರೆ. ಏನೋ ನನ್ಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರಲ್ವಾ? ನನ್ಗೂ ಯಾರಾದ್ರೂ ತಿನ್ನಿಸ್ಬೇಕು ಅಂತ ಅನ್ಸಲ್ವಪ್ಪ? ನೋಡಿ, ನಾಳೆನೆ ನನಗ್ ಮದುವೆ ಮಾಡ್ತಾನೆ. ಯಾರಾದ್ರೂ ಬಂದು ತಿನ್ನಿಸ್ಲಿ ಅಂತ. ಏನ್ರಪ್ಪ ಇದು? ಈಗ ನೀನ್ ತಿನ್ಬೇಕಾ? ಇದೆಲ್ಲ ಹೇಳಿದ್ದು ನಾನು. ಮತ್ತೆ ನನ್ಗೆ ಮದುವೆ ಮಾಡು, ನನ್ನ ಮದುವೆ ಆಗೋಳು ಬಂದು ನನಗ್ ತಿನ್ನಿಸ್ತಾಳೆ ಅಂತ ಹೇಳಿದ್ದು. ಮುಖಗಳಲ್ಲಿ ಹೋಗಿ ಮುಗ್ದು ಎಷ್ಟು ವರ್ಷ ಆಯ್ತಾ? 8 ವರ್ಷ ಆಯ್ತು. 8 ವರ್ಷದಿಂದ ಪಾರ್ತಿ ನಮ್ ಗಿಡ ತರ ವೇಸ್ಟ್ ಆಗಿ ಬಿದ್ದಿದ್ಯಾ. ಸಿತ್ತಾಡ್ಕೋ. ಆಗಲ್ಲ. ಏನಾಯ್ತು? ಹೋಗ್ರಿ, ನೀವು ಕೈಯೇ ಕಚ್ಬಿಟ್ರಿ. ಈಗ ಸರಿ ಹೋಯ್ತಾ? ಇನ್ನೊಂದು ಕೊಡ್ಲ? ಬೇಡ. ನನ್ಗೂ ಆಸೆ ಆಕಾಂಕ್ಷೆ ಇಲ್ವಾ? ಏನೋ ನನ್ಗೂ ಯಾರಾದ್ರೂ ಬೇಡ ಕಟ್ಬೇಕು ಅಂತ ಅನ್ಸಲ್ವಾ ಹೇಳು? ಅಷ್ಟೇ ತಾನೆ. ಕೊಡಿಲಿ. ನೀನೆಲ್ಲ ಕೊಡೋ ಕಚ್ಚು ಅಂತಿತ್ತು. ನನಗೆ ಮದುವೆ ಮಾಡು, ನನ್ನ ಹೆಂಡತಿ ಹಾಕೊಂಡು ಬಂದು ಕಟ್ತಾಳೆ ಅಂತ ಹೇಳಿತ್ತು. ದುಡ್ಡಿಗೆ ಬಂದಿದ್ರು ಇವತ್ತು ಯಾರು ಬರ್ತಾ ಇರಲಿಲ್ಲ. ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ಕೆ ಇವತ್ತು ಇಲ್ಲಿರೋದು. ದುಡ್ಡು ಅಂದ್ರೆ ಯಾರು ಬರ್ತಾ ಇರಲಿಲ್ಲ. ಆ ದುಡ್ಡನ್ನೆಲ್ಲ ಸೈಡ್ ಗಿಡಿ. ಈಗೇನ್ ಬೇಕು ಹೇಳಿ? ಸೈಡ್ಗಿರೋ ದುಡ್ಡು. ಮಧುರಾಜ್, ನಾನು ಓದಿರೋ ಒಂದು ಮಹಾನ್ ಗ್ರಂಥದಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ? ಏನ್ ಬರ್ದಿದ್ದಾರೆ? ನೀನು ಬರ್ಬೇಕಾದ್ರೆ ಏನ್ ತಂದೆ? ಇಸ್ತ್ರಿ ಬಾಕ್ಸು, ಬಟ್ಟೆ. ತಾಯಿ ಗರ್ಭದಿಂದ ಬರ್ಬೇಕಾದ್ರೆ ಏನಾದ್ರೂ ತಂದ್ಯಾ? ಏನಾದ್ರೂ ತರ್ಬೇಕಂತಿದ್ದೆ, ದುಡ್ಡು ಇರ್ಲಿಲ್ಲ. ಬಸವರಾಜ್, ಇವತ್ ನಿನ್ನ ಹತ್ರ ಇರೋದು ನಾಳೆ ಇನ್ನೊಬ್ರ ಹತ್ರ ಇರುತ್ತೆ. ಆಚೆ ನಾಡಿದ್ ಮತ್ತೊಬ್ರ ಹತ್ರ ಇರುತ್ತೆ. ಆಚೆ ನಾಡಿದ್ ಇನ್ನೊಬ್ರ ಹತ್ರ ಇರುತ್ತೆ ಕಣ. ಇಲ್ಲ. ಇವತ್ತು ನನ್ನ ಹತ್ರ ಏನಿದೆ ಅದು ಇವತ್ತು ನನ್ನ ಹತ್ರನೇ ಇರುತ್ತೆ, ನಾಳೆನು ನನ್ನ ಹತ್ರನೇ ಇರುತ್ತೆ, ನಾಡಿದ್ದು ನನ್ನ ಹತ್ರನೇ ಇರುತ್ತೆ. ಯಾವುದ್ರ ಬಗ್ಗೆ ಮಾತಾಡ್ಬೇಡಿ ಬಸವರಾಜ್. ನೋಡಿ ಏನ್ ಹೇಳಿದಾರೆ ಅಂದ್ರೆ, ಕೃಷ್ಣ ಏನ್ ಹೇಳಿದಾನೆ ಗೊತ್ತಾ? ಏನ್ ಹೇಳಿದಾನೆ? ಒಂದ್ ಕಪ್ ಟೀ ಫ್ರೀ ಕೊಟ್ರೆ ವಿಧವೆ ಬಾಳಿಗೆ ಬಾಳ್ ಕೊಟ್ಟಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳಿದಾನೆ. ಮಹಾಭಾರತ ಕೃಷ್ಣ ಹೇಳಿದ್ರ? ಇಲ್ಲ, ನಮ್ ಗಾರೆ ಕೆಲ್ಸಕ್ಕೆ ಬರ್ತಾನಲ್ಲ ಕೃಷ್ಣ, ಅಖಿಲೇಶ್ ಕೃಷ್ಣ. ಇವನು
ಇಷ್ಟು ಓದ್ಲ ಹೊಡಿತಾನಂತಾನೆ ಬೆಳಿಗ್ಗೆ ಬೆಳಗ್ಗೆ ಮೆಟ್ಟಲ್ ಹೊಡೆದು ಆಚೆ ಕಳಿಸ್ಬಿಟ್ಟಿರ್ತಾರೆ. ಆಕ್ಚುಲಿ ನಮ್ಮನ್ನು ಒತ್ಲ ಅಂತೀರಲ್ರಿ, ಬೆಳಿಗ್ಗೆ ಎದ್ರೆ ಸಾಕು 150 ಜನಕ್ಕೆ ಊಟ ಹಾಕ್ತಿವ್ರಿ. ಹೌದಾ? ಅಂದ್ರೆ ನಿಮ್ ಮನೇಲಿ ಒಲೆಗಿಲೆ ಹಚ್ಚೋ ಅಭ್ಯಾಸ ಇದೆ ಅನ್ನಂಗ ಆಯ್ತು. ಹೇಳಿದ್ನಲ್ಲ 150 ಜನಕ್ಕೆ ಊಟ ಹಾಕ್ತೀನಿ ಅಂತ. ಅದ್ ಹೆಂಗ್ ಆಗ್ತೀರ? ನಮ್ ತಮ್ಮಂದ್ ಕ್ಯಾಟ್ರಿಂಗ್ ಇದೆ. ಅಲ್ರಿ ಅದಲ್ಲ, ನಿಮ್ಗೆ ದಿನಾಲು ಕೆಲ್ಸಕ್ಕೆ ಹೋಗ್ಬೇಕು, ಪೇಮೆಂಟ್ ತಗೋಬೇಕು ಅಂತ ಯಾವ ಆಲೋಚನೆ ಇಲ್ವಾ? ಯಾಕಿಲ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? 30 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋಣ ಅಂತ ಇದ್ದೆ. ಮತ್ ಮಾಡ್ಬೇಕು ತಾನೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ನಿಮ್ಮ ಅಪ್ಪ ಕೊಡ್ತಾನೇನೋ? ಇಲ್ಲಿ 30 ರೂಪಾಯಿ ಎಗ್ರೆಸ್ ಸಿಕ್ತಿಲ್ಲ ನನಗೆ, ಇವನಿಗೆ 30 ಕೋಟಿ ಕೊಡ್ಬೇಕಂತ. ಹೋಗಲ್ಲ. ನಿಮ್ಗೆ ಹೆಂಗ್ ನೋವಾಗಿದೆಯೋ ನಂಗೂ ಹಂಗೆ ನೋವಾಗುತ್ತೀರಿ ಬಸವರಾಜ್. ಒಂದೊಂದ್ಸಲ ಒಂದು ಕಾಲದಲ್ಲಿ ಕೂತ್ಕೊಂಡು ಆಧ್ಯಾತ್ಮದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ ಬಿಡ್ತೀನಿ. ಯಾವ ಕಾಲ? ಸಾಯಂಕಾಲ ಅದ್ ಎಣ್ಣೆ ಹೊಡಿತಾ ಇರ್ತಾನಲ್ಲ ಅವಾಗ. ಕೊಡು ಕೊಡು. ಏನು? ಕಲ್ಲಂಗಡಿ. ಟಾಮಿಟಿ ಹಣ್ಣು, ತೊಂಡೆ ಹಣ್ಣು, ಕಲ್ಲಂಗಡಿ, ಕರ್ಬೂಜ. ಕಲ್ಲಂಗಡಿ ನನ್ನ ಪ್ರೀತಿ ಒಪ್ಕೊಂಡಿದ್ರೆ ಇವತ್ತು ನಡು ರೋಡಲ್ಲಿ ತರಕಾರಿ ಮಾರೋ ಪರಿಸ್ಥಿತಿ ನಿಂಗೆ ಬರ್ತಿತ್ತ? ನನ್ನ ಪ್ರೀತಿ ಈಗ್ಲಾದ್ರೂ ಒಪ್ಕೋ. ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ಲ? ಯಾಕೆ ಕಲ್ಲಂಗಡಿ? ನನಗೆ ಅಂದ ಇಲ್ವಾ, ಚಂದ ಇಲ್ವಾ, ಖಡಕ್ ಆಗಿಲ್ವಾ, ಖದರ್ ಆಗಿಲ್ವಾ? ಎಲ್ಲ ಇದೆ. ಒಂದು ಗಂಡಸಿಗೆ ಏನಿರ್ಬೇಕು ಅದೇ ಇಲ್ಲ. ಏಯ್, ಕೆಲಸ ಇಲ್ಲ. ಕೆಲ್ಸ ತಾನೇ? ಈ ಕೆಲ್ಸ ಇಲ್ಲ. ಮದುವೆ ಆದ್ಮೇಲೆ 24 ಗಂಟೆನೂ ಇಬ್ಬರದೇ ಕೆಲ್ಸ. ನಿನ್ ಮಾತ್ರ ಕೆಲ್ಸಕ್ಕೆ ಕಳ್ಸಲ್ಲ. ಹೌದಪ್ಪ, ನನ್ನನ್ನು ಕೆಲ್ಸಕ್ಕೆ ಕಳಿಸ್ಬೇಡ, ನೀನು ಕೆಲ್ಸಕ್ಕೆ ಹೋಗ್ಬೇಡ. ಯಾವ್ದಾದ್ರು ದೇವಸ್ಥಾನ ಹತ್ರ ಹೋಗಿ ಓಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ ಅಂತ ಭಿಕ್ಷೆ ಬೇಡಣ, ಆಯ್ತಾ? ಯಾರೋ ರೂಮ್ ಹುಟ್ಟಿರೋ ನನ್ನ ಮಕ್ಕಳು ನನ್ನ ಬಗ್ಗೆ ಬ್ಯಾಡ್ ಬ್ಯಾಡಾಗಿ ರೂಮ್ ರಬ್ಬಿಸ್ತಾವ್ರಲ್ಲ. ಏನ್ ಮಾಡೋದು ಕಲ್ಲಂಗಡಿ? ಈಗ ನೀನು ನಿಮ್ ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳಂತೆ ಅಲ್ಲ, ನನ್ನ ಬಗ್ಗೆ ಏನಾದ್ರೂ ಹೇಳ್ದೆ ಅಂತ ಕೇಳ್ದೆ. ಹೇಳಿದೀನಿ. ಏನಂತ? ರಸ್ತೆ ಸಿಕ್ಕಿದ್ರೆ ಮೆಟ್ಟು ಬಿಚ್ಕೊಂಡು ಹೊಡಿ ಅಂತ ಹೇಳಿದೀನಿ.